ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಏಕಾದಶಿ ದಿನ ಉಪವಾಸ ಮಾಡಿ. This is Bangalore Headlines, your source for the latest news and alerts from across the city. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಈ ದಿನ ವೈಕುಂಠ ಏಕಾದಶಿ ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನು ವೈಕುಂಠ ಏಕಾದಶಿ ಅಂತೂ ಪರಿಗಣಿಸಲಾಗುತ್ತೆ. ಅಂದರೆ ಈ ದಿನ ಒಂದು ಉತ್ತರಾಯಣ ಪುಣ್ಯಕಾಲ, ಅಂದರೆ ಬರೋ ಇನ್ನೊಂದು 10-15 ದಿವಸದಲ್ಲಿ ಉತ್ತರಾಯಣ ಪುಣ್ಯಕಾಲ ಹುಟ್ಟುತ್ತೆ. ಅಂದರೆ ಸಂಕ್ರಾಂತಿ ಹಬ್ಬ ಅವತ್ತು ಉತ್ತರಾಯಣ ಹುಟ್ಟುತ್ತೆ. ಆವಾಗ ಬೆಳಗ್ಗೆಯ ಸಮಯ ಆಗುತ್ತೆ ದೇವಕಾಲಮಾನದಲ್ಲಿ. ಇದು ಬಂದು ಬೆಳಗಿನ ಜಾವದ ಸಮಯ. ಈ ಒಂದು ಸಮಯದಲ್ಲಿ ಭಗವಂತನನ್ನು ಉತ್ತರ ದ್ವಾರದಲ್ಲಿ ನೋಡಿದ್ದೇ ಆದರೆ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತಾರೆ. ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಮುಕ್ಕೋಟಿ ಏಕಾದಶಿ ಸ್ವರ್ಗದಲ್ಲಿ ಭಗವಂತನನ್ನು ನೋಡೋಕ್ಕೆ 3 ಕೋಟಿ ದೇವತೆಗಳು ಉತ್ತರ ದ್ವಾರದಲ್ಲಿ ಬಂದು ಭಗವಂತನನ್ನು ದರ್ಶನ ಮಾಡಿ ಕೃತಾರ್ಥರಾಗ್ತಾರೆ. ಹಾಗೆ ನಾವು ಈ ಒಂದು ಸನ್ನಿಧಾನದಲ್ಲಿ ಭಗವಂತನನ್ನು ಉತ್ತರ ದ್ವಾರದಿಂದ ಬಂದು ಅವರ ದರ್ಶನ ಮಾಡಿದ್ದೇ ಆದರೆ ನಮ್ಮ ಪಾಪಕರ್ಮಗಳೆಲ್ಲ ನಿವಾರಣೆಯಾಗಿ ಭಗವಂತನ ಒಂದು ಸಾನ್ನಿಧ್ಯ ಸಿಗುತ್ತೆ ಅನ್ನೋ ಒಂದು ಪ್ರತೀತಿಯಿಂದ ಈ ಒಂದು ದಿನವನ್ನು ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ ಎಂದು ವಿಶೇಷವಾಗಿ ಕೊಂಡಾಡಲಾಗುತ್ತೆ. ಹಾಗಾಗಿ ನಮ್ಮ ದೇವಾಲಯದಲ್ಲಿ ಅತಿಯಾದ ಒಂದು ಭಕ್ತರ ಸಮೂಹ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಅವರಿಗೆ ಏನು ಬೇಕು ವ್ಯವಸ್ಥೆಗಳು, ದರ್ಶನಕ್ಕೆ ವ್ಯವಸ್ಥೆಗಳು, ಪ್ರಸಾದ ಇತ್ಯಾದಿಗಳೆಲ್ಲ ವಿಜೃಂಭಣೆಯಾಗಿ ನಡೆಸಿದ್ದೇವೆ. ಈಗ ವೈಕುಂಠ ಏಕಾದಶಿ ಇವತ್ತಿದೆ, ಒಂದಿನ ಕಳೆದ್ರೆ ಹೊಸ ವರ್ಷ ಬರುತ್ತೆ. ಅದ್ರ ಬಗ್ಗೆ ವಿಚಾರ ಏನಿಲ್ಲ, ಏನಂದರೆ ವೈಕುಂಠ ಏಕಾದಶಿಗೂ ನ್ಯೂ ಇಯರ್ಗೂ ನಮಗೇನು ಅಷ್ಟು ಅಂತ ಇದಿಲ್ಲ. ಏನಂದರೆ ಇದು ಇಂಗ್ಲೀಷ್ ಕಾಲಮಾನ, ಇದು ಭಾರತೀಯ ಕಾಲಮಾನ. ಇಂಗ್ಲೀಷರ ಒಂದು ಕಾಲಮಾನದ ಪ್ರಕಾರವಾಗಿ ಜನವರಿ 1ನೇ ತಾರೀಕನ್ನು ನ್ಯೂ ಇಯರ್ ಅಂದರೆ ಹೊಸ ವರ್ಷದ ಆರಂಭದ ದಿನ ಅಂತ ಹೇಳ್ತಾರೆ. ಆ ಒಂದು ಹೊಸ ವರ್ಷದ ಆರಂಭ ದಿನದಲ್ಲಿ ಮೊಟ್ಟ ಮೊದಲನೇದಾಗಿ ಒಳ್ಳೆಯ ಕಾರ್ಯಗಳು, ಅಂದರೆ ಭಗವಂತನನ್ನು ದರ್ಶನ ಮಾಡಿ ಈ ಒಂದು ವರ್ಷವಿಡೀ ನಮಗೆ ಒಳ್ಳೆಯದಾಗಬೇಕು ಅಂತ ಬೇಡ್ಕೊಳ್ಳೋದಕ್ಕೋಸ್ಕರ ಇದೇ ರೀತಿಯಾಗಿ ಆ ದಿನವೂ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗೇ ಇರುತ್ತೆ ನಮ್ಮ ದೇವಸ್ಥಾನದಲ್ಲಿ. ಹಾಗಾಗಿ ಆ ದಿನವೂ ಎಲ್ಲರೂ ದೇವರ ಒಂದು ದರ್ಶನ ಮಾಡೋಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ವೈಕುಂಠ ಏಕಾದಶಿ ನಾವು ಪ್ರತಿ ತಿಂಗಳು ಏಕಾದಶಿ ಬರುತ್ತೆ ಅಲ್ಲ, ನಾವು 1 ತಿಂಗಳು ಹೋಗಿರಲ್ಲ, ಇಲ್ಲ 6 ತಿಂಗಳು ಹೋಗಿರಲ್ಲ. ಇವತ್ತು ಮುಕ್ಕೋಟಿ ಏಕಾದಶಿ ಅಂತ. ಈ ಒಂದು ದಿವಸ ನಾವು ದರ್ಶನ ಮಾಡಿದ್ರೆ ಮುಕ್ಕೋಟಿ ನಾವು 1 ವರ್ಷ ಏಕಾದಶಿ ಮಾಡಿದಷ್ಟು ಫಲ ಬರುತ್ತೆ ಅಂತ, ಅದಕ್ಕೆ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ಎಷ್ಟು ವರ್ಷದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಮ್ಮ? ನಾವು ಇಲ್ಲಿಗೆ ಬೆಂಗಳೂರಿಗೆ ಇವಾಗ ಹೊಸ್ದಾಗಿ ಬಂದಿರೋದು. 1 ವರ್ಷ ನಾವು ಅಲ್ಲಿ ದೊಡ್ಡಬಳ್ಳಾಪುರ ಇದ್ದಾಗ ಹೋಗ್ತಾ ಇದ್ದೀವಿ. ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ಬರ್ತೀರಾ? ಇಲ್ಲ, ಅಲ್ಲಿದ್ದೀವಿ, ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬರ್ತೀವಿ, ಅಲ್ಲಿದ್ದಾಗ ಅಲ್ಲಿ ದರ್ಶನ ಮಾಡ್ತಾ ಇದ್ವಿ. ಅಮ್ಮ, ಈಗ ವೈಕುಂಠ ಏಕಾದಶಿ ಇವತ್ತು ಮುಗಿದಿದೆ, ಇನ್ನು ಒಂದೇ ದಿನ ವರ್ಷದ ಕೊನೆ ದಿನದಲ್ಲಿ. ಈಗ ನಾಳೆ ಒಂದಿನ ಮುಗೀತು ಅಂದರೆ ಹೊಸ ವರ್ಷ ಬರ್ತಿದೆ. ಹೊಸ ವರ್ಷದ ಆರಂಭದ ಬಗ್ಗೆ ಏನು ಹೇಳ್ತೀರಮ್ಮ ನೀವು? ಏನೇನೆಲ್ಲ ನೆಗೆಟಿವ್ ಇರುತ್ತೆ ಮನುಷ್ಯರಲ್ಲಿ, ಅದು ಹೋಗಿ ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಯಾವಾಗಲೂ ಸದಾ ದೇವ್ರ ಧ್ಯಾನ ಭಜನೆ ಮಾಡ್ಕೊಂಡು ವಿಷ್ಣು ಪಾರಾಯಣ ಮಾಡಿಕೊಂಡು ಚೆನ್ನಾಗಿರ್ಬೇಕು ಅನ್ನೋದು. ಥ್ಯಾಂಕ್ ಯು. ವೈಕುಂಠ ಏಕಾದಶಿ ಇದೆ, ವೈಕುಂಠ ಏಕಾದಶಿ ದಿನ ಯಾವ ಥರ ಆಚರಣೆ ಮಾಡ್ತಾ ಇದ್ದೀರಾ ಮೇಡಮ್? ನಾವು ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿ, ನಮಗೆ ಆರೋಗ್ಯದ ಸೈಂಟಿಫಿಕಲಿ ಕೂಡ ಅದು ಒಳ್ಳೆಯದು ಉಪವಾಸ ಮಾಡೋದು. ದೇವ್ರಿಗೆ ಉಪವಾಸ ಮಾಡೋದ್ರಿಂದ ನಮಗೆ ಪೂರ್ತಿ ಪ್ರತಿ ವರ್ಷ ಏನೇನು ಏಕಾದಶಿ ಮಾಡೋಕ್ಕಾಗಿರಲ್ಲ ಅದನ್ನು ವೈಕುಂಠ ಏಕಾದಶಿ ದಿನ ಮಾಡಿ ನಮ್ದು ಪಾಪಗಳು ಅದರಲ್ಲಾದರೂ ಕಳ್ಕೊಳ್ಳೋಣ ಅಂತ ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡ್ತೀವಿ. ಮೇಡಮ್, ಈಗ ವೈಕುಂಠ ಏಕಾದಶಿ ಇವತ್ತು ಮುಗಿದಿದೆ, ನಾಳೆ ಒಂದಿನ ಗ್ಯಾಪ್ ಇದೆ, ನಾಡ್ದೇ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷದ ಆರಂಭ ಹೇಗಿದೆ? ಹೊಸ ವರ್ಷದ ಬಗ್ಗೆ ಆಚರಣೆ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ನಾವು ಸಾಂಸ್ಕೃತಿಕ ಕುಟುಂಬದಿಂದ ಬಂದಿರೋರು, ನಾವು ಬೇರೆ ಥರ ವೆಸ್ಟರ್ನ್ ಕಲ್ಚರ್ ಹೊಸ ವರ್ಷ ಎಲ್ಲ ಮಾಡಲ್ಲ. ನಮಗೆ ಯುಗಾದಿನೇ ಹೊಸ ವರ್ಷ. ಮತ್ತು ಈ ಹೊಸ ವರ್ಷದಲ್ಲಿ ನಾವು ಮಾಮೂಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ. ಮನೇಲಿ ಸಿಹಿ ಏನಾದರೂ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಸರ್, ಇವತ್ತು ವೈಕುಂಠ ಏಕಾದಶಿ ಇದೆ. ವೈಕುಂಠ ಏಕಾದಶಿ ಆಚರಣೆ ಯಾವ ಥರ ಮಾಡ್ತಾ ಇದ್ದಾರೆ ಸರ್? ಸರ್, ನಾವು ಪ್ರತಿ ವರ್ಷ ಬರೋದು ಲಾಸ್ಟ್ ಡಿಸೆಂಬರ್ ಬರ್ತದೆ. ಬಂದರೆ ನಾವು ಹಳೇದೆಲ್ಲ ಮರ್ತೀವಿ, ಹೊಸ ಜೀವನ ಹೆಂಗೆ ಕಲಿಬೇಕು ಅನ್ನೋದು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು, ಬೇರೆ ಎಲ್ಲ ಕೇಳಬೇಡ್ದು. ಮತ್ತು ನಮ್ಮ ಮುಂದೆ ಎಲ್ಲ ಬಡವರು ಬಗ್ಗರಿಗೆಲ್ಲ ಆ ತಂದೆ ಆಶೀರ್ವಾದ ಕೊಟ್ಟು
ಬಡತನ ಅನ್ನೋದೇ ನಮ್ಮಲ್ಲಿ ಇರಬಾರ್ದು, ಆ ಥರ ಕೇಳ್ಕೊಂತೀವಿ ಸರ್. ಎಲ್ಲರೂ ಚೆನ್ನಾಗಿರ್ಬೇಕು, ಪ್ರತಿ ವರ್ಷವೂ ಹಿಂಗೆ ಇರಬೇಕು. ಆಮೇಲೆ ಇದು ಆಕ್ಸಿಡೆಂಟು ದುರಂತ ಇವೆಲ್ಲ ಆದಷ್ಟು ಕಮ್ಮಿ ಆದ್ರೆ ಅಂತ ಅಪ್ಪನಿಂದ ಭಾರಿ ಒಳ್ಳೆಯದು ಸರ್. ಬೇರೆ ಇದ್ರೆ ಹೇಳ್ತೀನಿ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್ ದೇವಸ್ಥಾನ? ನಾನು ಸುಮಾರು ಇಲ್ಲಿ ಹುಟ್ಟಿದ್ದು 60 ವರ್ಷ ಸರ್. 60 ವರ್ಷ, 5 ವರ್ಷದಿಂದ ಚಿಕ್ಕ ಹುಡುಗನಿಂದ ನಮ್ಮ ತಾಯಿ ಕರ್ಕೊಂಬರೋದು. ಆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಬಿಟ್ಟರೆ ಬೇರೆ ಯಾವ ದೇವಸ್ಥಾನ ಇರಲಿಲ್ಲ. ಇದು ತುಳಸಿ ಕಟ್ಟೆ ಅಂತ ಹೇಳೋರು, ತುಳಸಿ ಹೂವು ಕಾಡು ಇದು. ಅವಾಗಿಂದ ಬರ್ತಾ ಇದ್ದೀನಿ ಸರ್. ಚಿಕ್ಕ ಹುಡುಗ ನಾನು, 5 ವರ್ಷ ಸರ್, ಅಷ್ಟು. ಬೇರೆ ಸರ್ ಇವತ್ತು ವೈಕುಂಠ ಏಕಾದಶಿ ಮುಗಿದಿದೆ, ಹೊಸ ವರ್ಷ ಇನ್ನೇನು ಒಂದಿನ ಇದೆ, ಕ್ಷಣಗಣನೆ. ಇನ್ನೊಂದು ದಿನದಲ್ಲಿ ಹೊಸ ವರ್ಷ ಬರ್ತದೆ. ಹೊಸ ವರ್ಷದ ಆರಂಭದ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಎಲ್ಲರಿಗೂ ಆರೋಗ್ಯ ಆಸೆ ಕೊಡಲಿ ಅಂತ ಕೇಳ್ತೀನಿ. ಬಡವ ಇರಲಿ, ನಮ್ಗೆ ಆಗದೆ ಹೋಗಿರೋದು ಪ್ರಾಣಿಗಳು ಇರ್ತದಲ್ಲ ದೃಷ್ಟಿ, ಕೆಟ್ಟವರಾಗಿರಲಿ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ಸರ್. ಎಲ್ಲರಿಗೂ ಒಳ್ಳೇದು ಬಯಸ್ಬೇಕು. ಥ್ಯಾಂಕ್ ಯು ಸರ್. ಇವತ್ತು ಏನು ವಿಶೇಷತೆ ಅಂದರೆ ಇವತ್ತು ದರ್ಶನ ಮಾಡಿದವ್ರಿಗೆಲ್ಲ ತುಂಬ ಒಳ್ಳೇದಾಗತ್ತೆ. ನಾರ್ಮಲಾಗಿ ಆ ಥರ ಏನು ತುಂಬ ಒಳ್ಳೇದಾಗತ್ತೆ ಎಲ್ಲರಿಗೂ. ವಿಶೇಷತೆಗಳಲ್ಲಿ ವೈಕುಂಠ ಏಕಾದಶಿ ಇಲ್ಲಿ ವೈಕುಂಠ ಏಕಾದಶಿಲಿ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ಸರ್. ಇಲ್ಲಿ ಯಾವಾಗ ಪ್ರತಿ ವರ್ಷ ಇಲ್ಲಿ ಬಂದವ್ರಿಗೆಲ್ಲ ಪ್ರಸಾದ ಎಲ್ಲ ವಿತರಣೆ ತುಂಬ ಚೆನ್ನಾಗಿ ನಡೆಯುತ್ತೆ. ಅಚ್ಚುಕಟ್ಟಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲೆಲ್ಲ ಯಾವುದೇ ಥರ ಲೋಪಗಳು ಯಾವುದೂ ಆಗಲ್ಲ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸರ್, ಈಗ ವೈಕುಂಠ ಏಕಾದಶಿ ಇವತ್ತು ಮುಗಿಯುತ್ತೆ. ನಂತರವಾಗಿ ಒಂದಿನ ಹೊಸ ವರ್ಷಕ್ಕೆ ಒಂದಿನ ಗ್ಯಾಪ್ ಇದೆ, ಮತ್ತೆ ಹೊಸ ವರ್ಷ ಬರ್ತಾಯಿದೆ. ಹೊಸ ವರ್ಷದ ಆರಂಭದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಹೊಸ ವರ್ಷ ನಮಗೆ ಬಂದು ಸಂಕ್ರಾಂತಿ ಅಂತೀವಿ, ಹೊಸ ವರ್ಷ ಅಲ್ಲ. ಯುಗಾದಿ ಸರ್, ಯುಗಾದಿ ಅಂತೀವಿ, ಹೊಸ ವರ್ಷ ಅಲ್ಲ. ಇವಾಗ ಈ ವರ್ಷ ಹೊಸ ವರ್ಷ ಬಂದು ಎಲ್ಲರಿಗೂ ಚೆನ್ನಾಗಾಗಲಿ. ಮತ್ತು ಏನು ಹಳೇದು ಏನೇನು ಪಾಸ್ಟ್ ಎಲ್ಲ ಅದೆಲ್ಲ ಇದಾಗ್ಬಿಟ್ಟು ಪ್ರೆಸೆಂಟ್ ಅವ್ರಿಗೇನು ಫ್ಯೂಚರ್ಲಿ ಏನಾಗಬೇಕು ಎಲ್ಲ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಸರ್. ಸರ್, ನಾವು ಇವತ್ತು ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದ್ವಿ, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬಂದು. ಇವತ್ತು ಏಕಾದಶಿ ಇರೋದ್ರಿಂದ ಇವತ್ತು ಉಪವಾಸ ಇದೆ, ರಾತ್ರಿ ಫಲಹಾರ ತೊಗೊಳ್ತೀವಿ. ಮೊದಲು ವೆಂಕಟೇಶ್ವರ ನಮಗೆ, ಆಮೇಲೆ ಹೊಸ ವರ್ಷ. ಹಾಗಾಗಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ. ಗವಿ ಮಠ ಇದು, ವೆಂಕಟೇಶ್ವರನ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಸರ್? ಸರ್, ನಾನು ಸುಮಾರು ಒಂದು 16 ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ. 2005ಇಂದನೂ ಬರ್ತಾಯಿದ್ದೀನಿ ನಾನು ಇಲ್ಲಿಗೆ. 16-20 ವರ್ಷದಿಂದನೂ ಇಲ್ಲಿದ್ದೀವಿ. ಈಗ ಭಕ್ತ ಸಮೂಹ ಹೆಂಗಿದೆ ಸರ್ ಇಲ್ಲಿ ದೇವಸ್ಥಾನದಲ್ಲಿ? ಇಲ್ಲಿ ವರ್ಷ 50,000 ಮೇಲೆ ರೀಚ್ ಆಗ್ತಾರೆ ಸರ್, ಬರ್ತಾರೆ. ಬಟ್ ಬೆಳಿಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 12 ಗಂಟೆವರೆಗೂ ಜನ ಇದ್ದೇ ಇರ್ತಾರೆ. ಇವು ನೋಡಿರ್ಬೇಕು ನೀವು, ಅಲ್ಲಿ ರಾಮಂದ್ರ ಆಟದ ಮೈದಾನದವರೆಗೂ ಇದ್ದೇ ಇರುತ್ತೆ. ಯಾವಾಗೂ ಪ್ರತಿ ವರ್ಷ ಇದ್ದೇ ಇರುತ್ತೆ, ಹಿಂಗೆ ಇರುತ್ತೆ ಜಾತ್ರೆ, ಹಿಂಗೆ ಇರುತ್ತೆ. ವೈಕುಂಠ ಏಕಾದಶಿ ಆಮೇಲೆ ಪ್ರಸಾದ ವಿಶೇಷ ಇಲ್ಲಿ. ಪ್ರತಿಯೊಂದು ಪ್ರಸಾದ ಇಲ್ಲಿ ಪ್ರತಿಯೊಬ್ಬರು ತಿನ್ಬಿಟ್ಟೆ ಹೋಗೋದು ಪ್ರಸಾದ. ಸರ್, ಈಗ ವೈಕುಂಠ ಏಕಾದಶಿ ಇವತ್ತು ಕಳೆಯುತ್ತದೆ, ನಾಳೆ ಒಂದಿನ ಗ್ಯಾಪ್ ಇದೆ. ಹೊಸ ವರ್ಷಕ್ಕೆ 2026 ಹೊಸ ವರ್ಷದ ಆರಂಭ ಇದೆ. ಹೊಸ ವರ್ಷದ ಬಗ್ಗೆ ಏನು ಹೇಳ್ತೀರಾ ಸರ್? ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ, ಯಾರಿಗೂ ಕೆಟ್ಟದಾಗೋದು ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಹೇಳೋದು ಸರ್. ವಿಶೇಷತೆ ವೈಕುಂಠ ಏಕಾದಶಿ ಬಂದಿದೆ, ಓಕೆನಾ? ಇನ್ನು 1 ಡೇನಲ್ಲಿ ನ್ಯೂ ಇಯರ್ ಇದೆ. ಇದನ್ನು ಯಾವ ಥರ ಆಚರಿಸ್ತೀರಾ ಸರ್ ನೀವು ಇದನ್ನು? ಇದು ಭಕ್ತಿ ಭಾವದಿಂದ ಆಚರಿಸ್ತಾ ಇದ್ದೀವಿ ಸರ್. ಜನ ಭಾಳ ಭಕ್ತಿಯಿಂದ ವೈಕುಂಠ ಏಕಾದಶಿ ಆಚರಿಸ್ತಾ ಇದ್ದಾರೆ. ಅದು ಒಂದೇ ಇರೋದ್ರಿಂದ ಏನು ತೊಂದರೆ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಆಚರಿಸ್ತಾರೆ, ಇದು ಆಚರಿಸ್ತಾರೆ. ಅಂದರೆ ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಹೊಸ ವರ್ಷ ಇನ್ನೊಂದಿನ ಇದೆ. ಹೌದು. ಸೊ ಹೊಸ ವರ್ಷನೂ ಯಾಕಂದರೆ ಹೊಸ ವರ್ಷದ ಕೊನೆಯಲ್ಲಿ, ಅಂದರೆ ಹೊಸ ವರ್ಷ ಆರಂಭ ಆಗ್ತಿದೆ, ವರ್ಷ ಕೊನೆ ಆಗ್ತಿದೆ, ಆ ಸಮಯದಲ್ಲಿ ವೈಕುಂಠ ಏಕಾದಶಿ ಬಂದಿದೆ. ಅದು ಹೇಗೆ ಅನಿಸ್ತಿದೆ ಸರ್ ನಿಮಗೆ? ಒಳ್ಳೇದೇ ಅಲ್ವಾ ಸರ್? ಶುಭ ಆಗುತ್ತೆ ಎಲ್ಲರಿಗೂ. ಶುಭ ಆರಂಭ. ಏಕಾದಶಿ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಆಶೀರ್ವಾದ ಮಾಡ್ತೀವಿ ಸರ್, ಆರೈಸ್ತೀವಿ. ಹೇಳಿ ಸರ್, ವೈಕುಂಠ ಏಕಾದಶಿ ನಿಮಗೆ ವಿಶೇಷತೆ ಏನು ಅನಿಸ್ತಾ ಇದೆ ಸರ್? ವೈಕುಂಠ ಏಕಾದಶಿ ವಿಶೇಷ ಏನತ್ತೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಂಪ್ರದಾಯದಾಗ ಏನು ಮಾತಾಡ್ತೀವೋ ಅದು ಹೊಸ ವರ್ಷದ್ದು ಬೇರೆ, ಇದು ಬೇರೆ. ಇದು ನಮ್ಮ ವೈಯಕ್ತಿಕವಾಗಿ ನಾವು ಆಚರಿಸ್ಕೊತೀವಿ, ಅದು ನಮ್ಮದಿದು, ನಮ್ಮ ಧರ್ಮದ್ದು. 26 ಬಂದು ಫಾರಿನ್ ಧರ್ಮ. ಆದ್ರೂ ಒಂದು 2025 to 2026 ಒಂದು ನಂಬರ್ ಚೇಂಜ್ ಆಗುತ್ತೆ ಅಂತ ಅದು ಕುಡಿದು ಆಚರಿಸೋ ಅದು ಆಚರಣೆ ಅಲ್ಲ. ಅದು ಅವ್ರವ್ರ ವ್ಯಕ್ತಿತ್ವ ಏನೂ ಮಾಡೋಕ್ಕಾಗಲ್ಲ. ಆದರೆ ನಮ್ಗೇನು ಬೇಕೋ ನಾವು ಮಾಡ್ಕೊತೀವಿ. ನಾವು ಕೆಲವರು ನ್ಯೂ ಇಯರ್ ಬಂತು ಅಂದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ, ವೈಕುಂಠ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಪಾರ್ಟಿ ಮಾಡೋದು ಬಿಡೋದು ಅವರು ವೈಯಕ್ತಿಕ ಹೋಗ್ತು, ನಮ್ಮದು ಅದಕ್ಕೂ ಏನು ಸಂಬಂಧ ಇಲ್ಲ. ಆದರೆ ಈ ಥರ ಪ್ರತಿ ವರ್ಷಕ್ಕೆ ಕೊನೆಯ ದಿನ ಈ ಥರ ಬಂದರೆ ನಮಗೂ ಒಳ್ಳೇದೇ. ವರ್ಷ ಪೂರ್ತಿ ಕಷ್ಟಪಟ್ಟು ಇರ್ತೀವೋ, ಸುಖ ಇರ್ತೀವಿ, ಶಾಂತಿ ಇರ್ತೀವೋ ಒಂಥರ ದೇವರು ಒಳ್ಳೇದು ಮಾಡುತ್ತೆ. ನೆಕ್ಸ್ಟ್ ಮುಂದಕ್ಕೂ ಹಂಗೆ ಮಾಡಲಿ ಅಂತ ನಾವು ಇಚ್ಛಿಸ್ತೀವಿ. ಎಲ್ಲರಿಗೂ ಶುಭವಾಗಲಿ ಸರ್. ಹೊಸ ವರ್ಷ ಆಚರಣೆ ಎಲ್ಲರಿಗೂ ಒಳ್ಳೇದಾಗಲಿ. ಹೊಸ 26 ಒಳ್ಳೇದು, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್. ಅಮ್ಮ, ಇವತ್ತು ವೈಕುಂಠ ಏಕಾದಶಿ ಇದೆ.
ವೈಕುಂಠ ಏಕಾದಶಿ ಆದಮೇಲೆ ನಾಳೆ ಹೊಸ ವರ್ಷ, ನಾಳೆ ಒಂದಿನ ಬಿಟ್ಟರೆ ಹೊಸ ವರ್ಷ ಇದೆ. ಇದನ್ನ ಹಬ್ಬನ ಯಾವ ಥರ ಆಚರಿಸ್ತಾ ಇದ್ದೀರಾ ನೀವು? ಇಲ್ಲ ಸರ್, ಶ್ರದ್ಧೆ ಭಕ್ತಿಯಿಂದ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ತುಂಬ ನಂಬಿಕೆ ಇದೆ. ವೈಕುಂಠ ಏಕಾದಶಿ ಇದರಿಂದ ತುಂಬ ನಂಬಿಕೆ ಇದೆ. ವರ್ಷ ವರ್ಷ ಇಲ್ಲಿ ದೇವಸ್ಥಾನಕ್ಕೆ ನಾವು ಬರ್ತೀವಿ. ಎಲ್ಲ ಒಳ್ಳೇದಾಗಿದೆ ನಮಗೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ? ನಾವು ಸುಮಾರು ಇಲ್ಲಾಂದ್ರೆ 30 ವರ್ಷದಿಂದ ಬರ್ತಾ ಇದೀವಿ ಸರ್. ನಾವೊಂದು 10 ವರ್ಷ ಹುಡುಗಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಒಂದು 30 ವರ್ಷದಿಂದ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಸರ್. ಎಲ್ಲ ಒಳ್ಳೇದಾಗಿದೆ. ಇಲ್ಲೇ ಬರೋದು ನಾವು. ಪ್ರತಿ ವರ್ಷ ಇಲ್ಲೇ ಬಂದು ಹಬ್ಬ ಆಚರಿಸ್ತೀರಾ? ಹಬ್ಬ ಆಚರಿಸ್ತೀವಿ ಸರ್, ಇಲ್ಲೇ ಬರ್ತೀವಿ. ಎಲ್ಲ ಒಳ್ಳೇದಾಗಿದೆ ನಮಗೆ. ಈ ವೈಕುಂಠ ಏಕಾದಶಿ ದಿನದ ಬಗ್ಗೆ ಏನು ಹೇಳ್ತೀರಮ್ಮ ನೀವು? ಏನು ಅಂದರೆ ಉಪವಾಸ ಇದ್ದು ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಸರ್. ಅದೇ ಇರೋದು. ಅಮ್ಮ ಆಗಲೇ ಹೇಳ್ತಾ ಇದ್ರಿ ನಾವು ತುಂಬ ದೂರದಿಂದ ಬರ್ತಾ ಇದೀವಿ ಅಂತ. ಮೈಸೂರಲ್ಲಿರೋದು. ಮೈಸೂರಿಂದ ಅವಾಗ ಬೆಂಗಳೂರು ಬರ್ತೀವಿ. ನಮ್ಮ ಕಡೆ ಬೆಂಗಳೂರಲ್ಲಿದ್ದಾನೆ, ನನ್ನ ಮಗಳು ಬೆಂಗಳೂರಲ್ಲಿದ್ದಾಳೆ. ಹಾಗಾಗಿ ಬೆಂಗಳೂರಿಗೆ ಇಳಿದು ಚಿಕ್ಕೂರಿಗೆ 10 ವರ್ಷದ ಹುಡುಗಿಯಿಂದ ದೇವಸ್ಥಾನಕ್ಕೆ ಬರೋದು ಹೋಗೋದು ಇದೆ. ಅದಕ್ಕೆ ನೋಡಿಕೊಂಡು ದೇವಸ್ಥಾನ ಇವತ್ತು ಒಳ್ಳೆ ದಿನ ಅಂದ್ಕೊಂಡು ನಾನು ಮೈಸೂರಿಂದ ಬಂದಿದ್ದೀನಿ. ನೋಡಬೇಕು, ನಮಸ್ಕಾರ ಹಾಕ್ಬೇಕು. ನೋಡಿ ತುಂಬ ಸಂತೋಷ ಆಯಿತು. ಸ್ವರ್ಗ ನೋಡ್ದಂಗೆ ಆಯಿತು ಸ್ವಾಮಿ ನೋಡಿ. ಅದೇ ಸಂತೋಷ. ವೈಕುಂಠ ಏಕಾದಶಿ ದಿನ ಸ್ವಾಮಿ ದರ್ಶನ ಮಾಡಬೇಕು ಅಂತ ನೀವು ಮೈಸೂರಿಂದ ಬಂದಿದ್ದೀರಿ? ಹೌದು, ಮೈಸೂರಿಂದ ಬಂದಿದ್ದೀನಿ. ನೋಡಬೇಕು. ಆಯಿತು ನಮಗೆ. ಸ್ವರ್ಗ ನೋಡ್ದಂಗೆ ಆಯಿತು ಸರ್. ವರ್ಷದ ಎಲ್ರಿಗೂ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಜನಗಳಿಗೆ ಥ್ಯಾಂಕ್ ಯು. ಇವತ್ತು ವೈಕುಂಠ ಏಕಾದಶಿ ಇದೆ. ವೈಕುಂಠ ಏಕಾದಶಿಯ ವಿಶೇಷತೆ ಏನಿದೆಯಮ್ಮ? ವಿಶೇಷ ಮುಕ್ಕೋಟಿ ದೇವರುಗಳಿಗೂ ಪೂಜೆ ಮಾಡೋದು. ಶಿವರಾತ್ರಿ ಅಂದರೆ ಒಂದೇ ದೇವ್ರಿಗೆ ಮಾಡೋದು. ಮುಕ್ಕೋಟಿ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಅಂದ್ರೇ ಎಲ್ಲ ದೇವರುಗಳಿಗೂ ಪೂಜೆ ಮಾಡೋದು. ಇದು ಉಪವಾಸ ಇರೋದು. ನೈಟೆಲ್ಲ ಇವತ್ತು ನೈಟ್, ನಾಳೆ ನಾವು ಸಾಯಂಕಾಲ ನಿದ್ದೆ ಮಾಡಬೇಕು, ಜಾಗರಣೆ ಇರಬೇಕು. ಈ ಥರ ಇದೆ. ಈ ವೈಕುಂಠ ಏಕಾದಶಿನ ಎಷ್ಟು ಸಂಭ್ರಮದಿಂದ, ಎಷ್ಟು ಸಂತೋಷದಿಂದ ನೀವು ಆಚರಿಸ್ತೀರಿ? ತುಂಬ ವರ್ಷಕ್ಕೊಂದ್ಸತಿ ಬರೋದಿಲ್ವಾ, ತುಂಬ ಖುಷಿ ಆಗುತ್ತೆ. ಈ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಅಮ್ಮ, ಈ ವೈಕುಂಠ ಏಕಾದಶಿ ವರ್ಷದ ಕೊನೆಯಲ್ಲಿದೆ, ಮತ್ತು ಕೊನೆ ಮುಗಿದಿದೆ. ನಾಳೆ ಕಳೆದ್ರೆ ಹೊಸ ವರ್ಷ ಬರ್ತಿದೆ. ಹೊಸ ವರ್ಷದ್ದು ಮತ್ತು ಈ ವೈಕುಂಠ ಏಕಾದಶಿದು ಏನು ಸಂಭ್ರಮ ಇದೆಯಮ್ಮ? ಸಂಭ್ರಮ ಕೆಲವರೆಲ್ಲ ಎಂಜಾಯ್ ಮಾಡ್ತಾರೆ ಜನವರಿ 1ಗೆ. ಈ ನಮಗೆ ದೇವಸ್ಥಾನ ಮುಖ್ಯ. ನಮಗೆ ದೇವರು ಹೊಸ ವರ್ಷದ ಮುಖ್ಯ ಅಲ್ಲ, ವೈಕುಂಠ ಏಕಾದಶಿ ಮುಖ್ಯ ಅಂತ ಹೇಳ್ತಾ ಇದ್ದೀರಿ ನೀವು? ದೇವಸ್ಥಾನ ನೆಕ್ಸ್ಟ್. ಅದು ವರ್ಷ ಬರೋದೆ. ಎಲ್ರಿಗೂ ದೇಶದಲ್ಲಿ ಇರೋರಿಗೆಲ್ಲ ಒಳ್ಳೇದಾಗಲಿ. ಜನವರಿ 1 ಬಂದರೆ ಒಳ್ಳೇದಾಗಲಿ. ದೇವ್ರಿಗೆ ಅರಿಕೆ ಮಾಡ್ಕೊಳ್ತೀವಿ ಅಷ್ಟೇ. ಸರ್, ಇವತ್ತು ವೈಕುಂಠ ಏಕಾದಶಿ ಇದೆ. ವೈಕುಂಠ ಏಕಾದಶಿಯ ವಿಶೇಷತೆ ಏನು ಸರ್? ಇವತ್ತು ಎಲ್ಲ ಕರ್ನಾಟಕ ಮತ್ತು ನಮ್ಮ ದೇಶದ ಎಲ್ಲ ಹಿಂದೂಗಳಿಗೆ ಭಾಳ ಪವಿತ್ರವಾದ ದಿನ ಇದು. ವೈಕುಂಠ ಏಕಾದಶಿ ಅಂದರೆ ಇವತ್ತು ಭಕ್ತಿ ಶ್ರದ್ಧೆಯಿಂದ ಉಪವಾಸ ಇದ್ದು ನೀವೇನೇ ಬೇಡ್ಕೊಂಡ್ರು ವಿಷ್ಣು ಎಲ್ಲವನ್ನು ಪ್ರಾಪಿಸ್ತಾನೆ. ಮತ್ತು ಇವತ್ತು ನೀವು ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿದ್ರೆ ನಿಮಗೆ ಸ್ವರ್ಗಕ್ಕೆ ಹೋದಷ್ಟು ಪ್ರತೀತಿ ಇದೆ. ಹಾಗಾಗಿ ಇವತ್ತು ಎಲ್ಲ ಕಡೆನೂ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ನಮ್ಮ ದೇವಸ್ಥಾನಗಳು ಕೂಡ ಅದೇ ರೀತಿ ಎಲ್ಲ ದೇವಸ್ಥಾನ ಥರ ಭಾಳ ಅದ್ದೂರಿಯಾಗಿ ವೈಕುಂಠ ಏಕಾದಶಿ ಮಾಡ್ತಾಯಿದ್ದೀವಿ. ಮತ್ತು ನಾವು ಈ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿ 2 ಗಂಟೆಗೆ ಒಮ್ಮೆ ನಾವು ಪ್ರಸಾದವನ್ನು ಕೊಡ್ತಾಯಿದ್ದೀವಿ, ಬೇರೆ ಬೇರೆ ಪ್ರಸಾದಗಳು. ಮತ್ತು 2 ಗಂಟೆಗೆ ಒಂದು ಸತಿ ಮನೋರಂಜನೆ ಕಾರ್ಯಕ್ರಮ ಬೇರೆ ಬೇರೆ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಲಕ್ಷಾಂತರ ಜನ ಇವತ್ತು ಬಂದು ದರ್ಶನ ಪಡೀತಾರೆ. ಇಲ್ಲಿ ವಿಶೇಷ ಅಂದರೆ ಮದುವೆಗಳು ಭಾಳ ಸಾವಿರಾರು ಮದುವೆ ಆಗ್ತದೆ. ಹಾಗಾಗಿ ಅದು 3-4 ತಲೆಮಾರುಗಳು ಮದುವೆ ಚೆನ್ನಾಗಿ ಬಾಳ್ತಾರೆ ಅಂತ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ವಿಷ್ಣು ಮತ್ತು ಶಿವ 2 ಪಕ್ಕ ಗರ್ಭಗುಡಿಲಿರುವಂಥದ್ದು. ಇವತ್ತು ಈ ದೇವಸ್ಥಾನದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ವಿ, ಇನ್ನೂ ಮಾಡ್ತಾಯಿದ್ವಿ. ಎಲ್ಲ ಭಕ್ತಾದಿಗಳಿಗೂ ಈ ದೇವಸ್ಥಾನದಲ್ಲಿ ಬಂದು ಏನೇ ಬಾಡ್ಕೊಂಡ್ರು ಒಳ್ಳೆಯದಾಗುತ್ತೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಂಡು ಎಲ್ಲರೂ ಒಳ್ಳೆಯದಾಗಲಿ ಅಂತ ಭಗವಂತ ಒಳ್ಳೆಯದಾಗಲಿ. ವೈಕುಂಠ ಏಕಾದಶಿ ವಿಶೇಷತೆ ಏನು ಸರ್? ಮತ್ತು ಏನು ಪ್ರತಿ ವರ್ಷ ವೈಕುಂಠ ಏಕಾದಶಿ ವಿಭಿನ್ನವಾದಂಥ ರೀತಿಯಲ್ಲಿ ನಮ್ಮ ನಾಯಕರಾದಂಥ RV ಹರೀಶಣ್ಣವರು ಮಾಡ್ತಾ ಇರ್ತಾರೆ. ಸಾರ್ವಜನಿಕರು ಸುತ್ತಮುತ್ತಲಿನ ರಾಯನಗರ ಆಗ್ಬೋದು, ಮಹಾಲಕ್ಷ್ಮಿ ಲೇಔಟ್, ತುಂಬ ಜನ ಎಲ್ಲ ಕಡೆಯಿಂದನೂ ಬಂದು ಭಕ್ತಾದಿಗಳು ಬರ್ತಾ ಇರ್ತಾರೆ. ಅವರಿಗೆ ಒಳ್ಳೆ ಥರ ಭಕ್ತಾದಿಗಳಿಗೆ ಯಾವ ಥರ ಅನುಕೂಲ ಆಗಬೇಕು ಅನ್ನೋದು ಮಾಡೋದು ನಮ್ಮ ಅಧ್ಯಕ್ಷರು. ಅವರು ಇವತ್ತಿಂದ ಅಲ್ಲ, ಅವತ್ತಿಂದನೂ ಹೋರಾಟ ಮಿತ್ರರು ಎಲ್ಲರಿಗೂ ಸ್ಪಂದಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀವಿ. ಸರ್, ಈಗ ಇದು ಹೊಸ ವರ್ಷ ಬರ್ತದೆ. ಹೊಸ ವರ್ಷದ ಆರಂಭ ಏನಿದೆ ಸರ್? ಯಾವ ಥರ ಇದೆ? ಎಲ್ಲರಿಗೂ ಹೊಸ ವರ್ಷ ಒಳ್ಳೇದಾಗಲಿ, ಮುಂದಿನ ದಿವಸ ದೇವರು ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ.
ನಿಮ್ಗೊಂದು ಹಾಕ್ತೀನಿ. ಅಂತ ಕೇಳಿದ್ರೆ ನಾರದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ, ಕ್ರಿಮಿ ಆಗಿದ್ದೆ ನಾನು. ಕ್ರಿಮಿ ಆದಾಗ ನೀವು ನನಗೆ ದರ್ಶನ ಕೊಟ್ರಿ, ತ್ರಿಕಾಲ ಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು, ನೀವು ನಾಮಸ್ಮರಣೆ ಕೇಳಿಸಿದ್ರಿ. ಅಲ್ಲಿಂದ ನನಗೆ ನೇರವಾಗಿ ಶುಕ ಜನ್ಮಕ್ಕೆ ಬಂತು ನನ್ನ ಆತ್ಮ ಜನ್ಮ. ಅಲ್ಲಿಂದ ಗೋ ಅಂದರೆ ಕರು ಹುಟ್ಟಿದೆ, ಅಲ್ಲೂ ಕೂಡ ದರ್ಶನ ಕೊಟ್ರಿ. ಕರುವಿಂದ ನೇರವಾಗಿ ಮನುಷ್ಯ ಜನ್ಮಕ್ಕೆ ಬಂದಿದೆ. ಬರೀ ಮನುಷ್ಯ ಜನ್ಮ ಬಂದದ್ದಲ್ಲ, ಹುಟ್ಟಿದ ತಕ್ಷಣವೇ ನನ್ನಿಂದ ಓಂಕಾರ ಬಂದಿದೆ ಬಾಯಿಂದ. ಮತ್ತು ನೀವು ಕೇಳ್ತಿರ್ತಾವ ಪ್ರಶ್ನೆಗೆ ಉತ್ತರ ಕೊಡುವಂಥ ಶಕ್ತಿ ಬಂದಿದೆ. ಅಷ್ಟು ಭಗವಂತನ ನಾಮಸ್ಮರಣೆಗೆ ಶಕ್ತಿ ಇದೆ ಅಂತೇಳಿ ಅದೆಲ್ಲ ನಾವೆಲ್ಲ ಮರೆತು ಬಿಡ್ತೇವೆ. ಹಾಗಾಗಿ ನೋಡಿ, ಭಗವಂತ ಆಂಜನೇಯನೇ ಬರೀ ರಾಮ 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 ಅಂದ್ಕೊಂಡೆ ಎಷ್ಟು ಶಕ್ತಿವಂತ ಆದ, ಜ್ಞಾನವಂತ ಆದ. ಗಾಯಗಳ 84 ಲಕ್ಷ ಜೀವರಾಶಿಯಲ್ಲ ನನ್ನದೆಲ್ಲ, ನಾನೆಲ್ಲ ನನ್ನದೆಲ್ಲ, ಆಸೆ ತರವಲ್ಲಾಗು ಆಸನಾಗು ಅವಕಾಶ ನೀಡು. Subscribe channel for latest update.